ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿಮಗೆಲ್ಲರಿಗೂ ಗೊತ್ತು ನಾವು ಮನೆ ಕಟ್ಟಿಸ್ತಿದ್ದೀವಿ ಅಂತ. ಬಟ್ ಎಷ್ಟು ದಿನ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಾಗೆಲ್ಲ ರಿವೀಲ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಕ್ಲಿಯರಾಗಿ ರಿವೀಲ್ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಮೈಸೂರಿಂದ ಫ್ಯಾಮಿಲಿ ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ಕ್ಲೀನಾಗಿ ರಿವೀಲ್ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ. ನೋಡಿ ಗೈಸ್, ನೋಡ್ತಿದ್ದೀರಲ್ಲ, ಇದೇ ನಮ್ಮ ಮನೆ. ಸೊ ಟೋಟಲಿ 3 ಫ್ಲೋರ್ ಇದೆ ಗೈಸ್. ಬನ್ನಿ, ಒಂದೊಂದು ಫ್ಲೋರಲ್ಲೂ ವುಡ್ ವರ್ಕ್ ಮಾಡಿಸಿರೋದು ಪ್ರತಿ ಒಂದನ್ನು ರಿವೀಲ್ ಮಾಡ್ತೀನಿ. ಬನ್ನಿ ಗೈಸ್. ಇದು ಎಂಟ್ರೆನ್ಸು. ಇಲ್ಲಿಂದ ಇದು ಎಂಟ್ರೆನ್ಸು. ಇಲ್ಲಿ ಬಂದರೆ ಇದು ಬಾಡಿಗೆ ಮನೆ ಗೈಸ್. ನೋಡಿ, ಬಾಡಿಗೆ ಮನೆಯೂ ತೋರಿಸ್ಬಿಡ್ತೀನಿ ಕ್ಲೀನಾಗಿ. ಸೊ ಗೈಸ್, ಇದು ಬಾಡಿಗೆ ಮನೆಯದು ಹಾಲು. ಆಮೇಲೆ ಇದು ದೇವ್ರ ಮನೆ, ಇದು ಮತ್ತು ಕಿಚನ್ನು. ಸೊ ನೆಕ್ಸ್ಟ್ ಗೈಸ್, ಇದು ಬಾಡಿಗೆ ಮನೆಯದು ರೂಮು. ನೋಡಿ, ಇದಕ್ಕೆ ವುಡ್ ವರ್ಕ್ ಮಾಡಿದ್ದಾರೆ. ಇನ್ನೊಂದು ತಮ್ಮ ಗೈಸ್. ಆಮೇಲೆ ಗೈಸ್, ಇದು ಬಾತ್ರೂಮ್. ಸೊ ಆಯ್ತಲ್ಲ ಗೈಸ್, ಈಗ ನೆಕ್ಸ್ಟ್ ಬಂದು ಇದು ನಮ್ಮ ಮನೆಗೆ ದಾರಿ ಫಸ್ಟ್ ಫ್ಲೋರ್ಗೆ. ಇಲ್ಲಿ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದು ನಮ್ಮ ಮನೆ ಡೋರ್. ಇದೆಲ್ಲ ಸ್ವಲ್ಪ ಟೈಲ್ಸ್ ವರ್ಕ್ ಹಾಕ್ಸಿದ್ದೀವಿ. ಇದು ಎಂಟ್ರೆನ್ಸ್. ನೋಡಿ ಗೈಸ್, ಇಲ್ಲಿ ವುಡ್ ವರ್ಕ್ಗೆ ಬೇಕಾಗಿರೋ ಸಾಮಾನು ವುಡ್ಡೆಲ್ಲ ಇಟ್ಕೊಂಡಿದ್ದಾರೆ. ಯಾಕಂದರೆ ಕಂಟಿನ್ಯೂ ಮಾಡ್ತಾರೆ. ಸ್ವಲ್ಪ ಅವರು ವುಡ್ ವರ್ಕ್ ಅವರು ರಜಕ್ಕೆ ಅಂತ ಹೋಗಿದ್ದಾರೆ ಗೈಸ್. ನೋಡಿ, ಇದು ಕಿಚನ್ ನಮ್ಮ ಮನೆಯದು. ಇಲ್ಲೆಲ್ಲ ಕ್ಲೀನಾಗಿ ವುಡ್ ವರ್ಕ್ ಮಾಡಿದ್ದಾರೆ, ಬಟ್ ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಆಗಲೇ ಡೆಮೋಗಾಗಿ ಅವ್ರ ಐಟಮ್ಸ್ನ ಇಟ್ಟು ತೋರಿಸ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಈ ಥರ ನಾವು ಇಟ್ಕೊಬೋದು ಅಂತ. ಇದೇನೋ ಸ್ಕ್ರೂ ಗೈಸ್. ಇಲ್ಲಿ ಇಟ್ಬಿಡೋಣ. ಅವ್ರದ್ದು ಕೆಲಸದವ್ರದ್ದು, ಅಂದರೆ ಕೆಲಸದವ್ರದಲ್ಲ, ನಮ್ಮ ಮನೆ ಅವ್ರದ್ದೇ. ಅವರು ನಮ್ಮ ಮನೆಯವ್ರೆ. ನೋಡಿ, ಕೆಳಗಡೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಕ್ಲೀನಾಗಿ. ಇದು ಹಾಲ್ ಗೈಸ್. ಆಮೇಲೆ ಗೈಸ್, ಇದು ದೇವ್ರ ಮನೆ. ಈಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ವುಡ್ಡೆಲ್ಲ ಅಡ್ಡ ಇಟ್ಬಿಟ್ಟಿದ್ದಾರೆ. ಬಟ್ ಯಾರು ಟ್ರೈ ಮಾಡ್ತೀನಿ ಗೈಸ್. ನೋಡಿ, ಇಲ್ಲಿ ಕೆಳಗಡೆ ಒಂದು ಮಾಡ್ತೀನಿ. ಪಾಪಾ, ಇದು ಫಸ್ಟ್ ಫ್ಲೋರ್ ಇರೋದು ರೂಮು. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ರೂಮು ಫಸ್ಟ್ ಫ್ಲೋರಲ್ಲಿರೋದು. ನೋಡಿ, ಇಲ್ಲೇ ಅದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದು ನಮ್ಮ ಅಜ್ಜ ತಾತ ರೂಮು. ಮೇಲೆ ಸ್ವಲ್ಪ ವುಡ್ ವರ್ಕ್ ಮಾಡಿದ್ದಾರೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಕ್ಲೀನಾಗಿ. ಇಲ್ಲೆಲ್ಲ ಸ್ಲೈಡಿಂಗ್ ಸಿಸ್ಟಮ್ ಬರುತ್ತೆ ಗೈಸ್. ಇಲ್ಲಿ ಡೋರ್ ಇತ್ತು ಅಂದರೆ ಹಿಂಗೆ ತಳ್ಳೋದು ಅಷ್ಟೇ, ಹಿಂಗೆ ಓಪನ್ ಮಾಡೋದಿಲ್ಲ. ಹಿಂಗೆ ಬರೀ ಹಿಂಗೆ ಆ ಕಡೆ ಈ ಕಡೆ ತಳ್ಳೋದು ಮೇಲೆ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಇದೆ ಗೈಸ್. ನೋಡಿ, ಇದು ಬಾಲ್ಕನಿ. ಇದು ಸೌದಮನಿ ನಮ್ಮ ಮನೆ ಹತ್ರ ಇರೋದು. ಆಮೇಲೆ ಗೈಸ್, ಇದು ದೇವ್ರ ಮನೆ ಅಲ್ವಾ. ಇಲ್ಲಿ ಸ್ವಲ್ಪ ಹಿಂದೆ ಸ್ಪೇಸ್ ಇದೆ. ಇಲ್ಲಿ ಏನಾದರೂ ಸ್ಟೋರ್ ರೂಮ್ ಥರ ಮಾಡ್ಕೊಳ್ಳೋಕ್ಕೆ, ಅಥವಾ ಏನಾದರೂ ಬೇಕಾಗದಿರೋ ವಸ್ತು ಹಿಡ್ಕೊಳ್ಳೋಕ್ಕೆ ಸ್ಟೆಪ್ಸ್ ಕೆಳಗಡೆ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಕೊಡೋಣ. ನೋಡಿ ಗೈಸ್, ಇದು ಸೆಕೆಂಡ್ ಫ್ಲೋರು. ನಿಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇವರಿಬ್ಬರು ನಮ್ಮ ಚಿಕ್ಕಮ್ಮನ ಮಕ್ಕಳು, ಇವನು ಮತ್ತು ಇವನು ನಮ್ಮ ಮಾಮನ ಮಗ. ಸೆಕೆಂಡ್ ಫ್ಲೋರ್ಗೆ ಒಂದು ಬಾಲ್ಕನಿ ಇದೆ ಗೈಸ್, ನೋಡ್ಕೊಬೋದು ಕ್ಲೀನಾಗಿ. ಇಲ್ಲೊಂದು ಕೇಸ್ ಥರ ಹಾಕ್ಸಿದ್ದೀವಿ. ಇವರು ನಮ್ಮ ಮಾಮ, ಅವ್ರು ನಮ್ಮ ದೊಡ್ಡಮ್ಮ, ಇವ್ರು ನನ್ನ ತಂಗಿ, ಇವ್ರು ನಮ್ಮ ಅತ್ತೆ, ಅವ್ರು ನಮ್ಮ ಶ್ರುತಿ ಅಮ್ಮ. ಹೈ ಮಾಡಿತ್ತೆ. ಇವ್ರು ನಮ್ಮ ಶ್ರುತಿ ಅಮ್ಮ, ಅವ್ರು ನಮ್ಮಮ್ಮ, ಇವ್ರು ನಮ್ಮ ಅತ್ತೆ. ಇದು ನನ್ನ ರೂಮು ಗೈಸ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವುಡ್ ವರ್ಕ್ ಮಾಡಿಸ್ತೀನಿ. ಇಲ್ಲಿ ಒಂದು ಟಿ ವಿ ಇಡ್ಸ್ತೀನಿ ಗೈಸ್. ನನಗೆ ಏನಾದ್ರು ಬೇಕು ಅಂದರೆ, ಗೇಮಿಂಗ್ ಏನಾದ್ರು ಬೇಕು ಅಂದರೆ ಇಲ್ಲೊಂದು ಟಿ ವಿ ಇಡ್ಸೋದು. ಆಮೇಲೆ ವಾರ್ಡ್ರೋಬ್ ಬಂದು ಆ ಕಡೆ ಮಾಡಿಸ್ಬಿಡ್ತೀನಿ. ಸೊ ಇಲ್ಲೇ ಬೆಡ್ ಬರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿ ಬೆಡ್ ಬರುತ್ತೆ. ಡೈರೆಕ್ಟಾಗಿ ಇಲ್ಲಿಂದ ಅಲ್ಲಿ ಟಿ ವಿ ನೋಡೋ ಥರ. ಆಮೇಲೆ ಈ ವಾರ್ಡ್ರೋಬ್ ಬಂದು ಅಲ್ಲಿ ಹೋಗುತ್ತೆ ಗೈಸ್. ಆಮೇಲೆ ಗೈಸ್, ಇದು ಬಂದು ಮೇನ್ ಮಾಸ್ಟರ್ ಬೆಡ್ರೂಮ್. ಇವ್ರು ನಮ್ಮ ಅಜ್ಜಿ. ಇಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ಬೋದು. ಇಲ್ಲಿ ವಾರ್ಡ್ರೋಬ್ದು ಸೆಟಪ್ ಇದು. ಇಲ್ಲೂ ಅಷ್ಟೇ ಗೈಸ್, ಪ್ರತಿ ಒಂದು ವಾರ್ಡ್ರೋಬ್ ಮಾಡಿಸಿರೋದಕ್ಕೂ ಎಲ್ಲದಕ್ಕೂ ಸ್ಲೈಡಿಂಗ್ ಸಿಸ್ಟಮೇ ಬರೋದು. ಹಿಂಗೆ ತಳ್ಳೋದು ಅಷ್ಟೇ. ಈ ಥರ ಓಪನ್ ಮಾಡೋದೆಲ್ಲ ಏನಿಲ್ಲ. ಇದು ನೋಡ್ಬೋದು, ಸ್ಟಡಿ ಟೇಬಲ್ ಅಂದ್ಕೋತೀನಿ, ಗೊತ್ತಿಲ್ಲ ಕ್ಲಿಯರಾಗಿ. ಆಮೇಲೆ ಈ ರೂಮ್ಗೂ ಬಾಲ್ಕನಿ ಇದೆ ಗೈಸ್, ನೋಡ್ತಿರ್ಬೋದು.
ಆಮೇಲೆ ನೆಕ್ಸ್ಟ್ ಥರ್ಡ್ ಫ್ಲೋರ್ ಗೈಸ್. ಇಲ್ಲಿ ಥರ್ಡ್ ಫ್ಲೋರಲ್ಲಿ ಏನೂ ಇಲ್ಲ, ಒಂದು ದೊಡ್ಡ ಸ್ಪೇಸ್ ಇದೆ ಟೆರೆಸ್ ಥರ, ಅದಕ್ಕೆ ಚಿಮ್ನಿ ಹಾಕ್ಸಿದ್ದೀವಿ. ಮತ್ತು ಒಂದು ರೂಮ್ ಇದೆ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಏನಾದರೂ ಗೆಸ್ಟ್ ರೂಮ್ ಥರ ಮಾಡಿದ್ದೀವಿ ಗೈಸ್. ಬನ್ನಿ ಫಸ್ಟ್ ಗೆಸ್ಟ್ ರೂಮ್ ತೋರಿಸ್ಬಿಡ್ತೀನಿ, ಆಮೇಲೆ ನಿಮ್ಗೊಂದು ಸರ್ಪ್ರೈಸ್ ಇದೆ, ಅದು ತೋರಿಸ್ತೀನಿ. ನೋಡಿ ಗೈಸ್, ಇದು ಗೆಸ್ಟ್ ರೂಮು. ಒಂದು ನಿಮಿಷ ಡೋರ್ ತೆಗೆದುಬಿಡ್ತೀನಿ, ಅಂದರೆ ಬೆಳಗ್ಗೆ ಬರೋಲ್ಲ ಗೈಸ್. ಹೇಳ್ದಂಗೆ ಇಲ್ಲೂ ಬಾಲ್ಕನಿ ಇದೆ ಈ ರೂಮ್ಗೂ. ಆಮೇಲೆ ಇದು ಅಟ್ಯಾಚ್ ಬಾತ್ರೂಮ್, ಇದಕ್ಕೆ ಇಂಡಿಯನ್ ಬಾತ್ರೂಮ್ ಮಾಡಿಸ್ತೀವಿ, ಇನ್ನು ಮಿಕ್ಕದಕ್ಕೆಲ್ಲ ವೆಸ್ಟರ್ನ್. ಆಮೇಲೆ ಇಲ್ಲಿ ನೋಡ್ಬೋದು ಗೈಸ್, ಇದು ಈ ರೂಮ್ಗೆ ವಾರ್ಡ್ರೋಬು, ಮೇನು ಅಷ್ಟಿದೆ. ಬನ್ನಿ ಗೈಸ್, ಈಗ ಮೇನ್ ಥಿಂಗ್ ತೋರಿಸ್ತೀನಿ. ಇದು ಮಾತ್ರ ಸೂಪರಾಗಿದೆ, ಒಳ್ಳೆ ಯಾರು ಗೆಸ್ಟ್ ಬಂದಾಗ ಪಾರ್ಟಿ ಮಾಡೋಕ್ಕೆ ಅಥವಾ ನೈಟಲ್ಲಿ ಸ್ಟೇ ಆಗೋಕ್ಕೆ ಸೂಪರಾಗಿದೆ ಗೈಸ್. 3, 2, 1 ಗೋ. ಸೊ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಇಲ್ಲಿ ನೋಡಿ, ನೈಟ್ ಟೈಮು ಆರಾಮಾಗಿ ಸ್ಟೇ ಆಗ್ಬೋದು. ಇಲ್ಲೊಂದು ಸ್ವಲ್ಪ ನೆಟ್ ಗಿಟ್ ಹಾಕ್ಸ್ಕೊಂಡ್ರೆ ಒಂದು ಸೊಳ್ಳೆ ಕಾಟ ಇರುತ್ತೆ ಅಷ್ಟೇ ಗೈಸ್. ಅದು ಬಿಟ್ಟರೆ ಯಾವುದಾದ್ರೂ ಮ್ಯಾಟ್ರಸ್ ಹಾಕ್ಸ್ಕೊಂಡ್ರೆ, ಇಲ್ಲಿ ಯಾರಾದ್ರು ಫ್ಯಾಮಿಲಿನ ಬಂದಾಗ ಅಥವಾ ಕುಕ್ಕಿಂಗ್ಗೆ ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಅಂತಲೇ ಗ್ಯಾಸ್ ಲೈನ್ ಬಿಡ್ಸ್ಕೊಂಡಿದ್ದೀವಿ. ಇಲ್ಲಿ ಇದು ಗ್ಯಾಸ್ ಲೈನ್ ಇದೆ ಇಲ್ಲಿ. ಆಮೇಲೆ ಇದು ಅಡಾಪ್ಟರ್ ಬಾಕ್ಸು, ಅಂದರೆ ಸ್ವಿಚ್ಗೇನ ಬರುತ್ತೆ. ಇಲ್ಲಿ ಒಂದು ಬಲ್ಪ್ಗೆ, ಅಲ್ಲೊಂದು ಬಲ್ಪ್ಗೆ ಇದೆ. ಆಮೇಲೆ ಇದು ಗ್ಯಾಸ್ ಲೈನ್ ಬಂದು ಅಲ್ಲೊಂದು ಅಂದರೆ ಸ್ವಿಚ್ ಬಾಕ್ಸ್ ಇದೆ, ಅಡಾಪ್ಟರ್ ಏನೋ ಚಾರ್ಜಿಂಗಿನ ಹಾಕ್ಕೊಬೇಕು ಅಂದರೆ. ಆಮೇಲೆ ಅಲ್ಲೇ ಸ್ವಿಚಸ್ ಬರುತ್ತೆ ಎಲ್ಲ ಈ ಲೈಟ್ಗೂ. ಮತ್ತು ಗೈಸ್, ಇಲ್ಲಿ ಒಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು, ವ್ಯೂನ ನೋಡ್ತಿರ್ಬೋದು. ಸೂಪರಾಗಿದೆ ಇಲ್ಲಿಂದ ವ್ಯೂ ಮಾತ್ರ ಇದೆ ಗೈಸ್. ಅಲ್ಲೂ ತೋರಿಸ್ಬಿಡ್ತೀನಿ ಬನ್ನಿ. ಫುಲ್ ಹೋಮ್ ಟೂರ್, ನ್ಯೂ ಹೋಮ್ ಟೂರ್ ಗೈಸ್ ಈ ವ್ಲಾಗು. ಇದನ್ನು ಮಾತ್ರ ಸ್ಟೀಲಲ್ಲಿ ಮಾಡಿಸಿದ್ದೀವಿ, ಅಂದರೆ ಕಬ್ಬಣದಲ್ಲಿ ಮಾಡಿಸಿದ್ದೀವಿ. ಯಾಕಂದರೆ ಗೈಸ್, ಇದು ಸುಮ್ಮನೆ ಜಾಗ ವೇಸ್ಟ್ ಆಗುತ್ತೆ ಮಾಡಿಸಿದ್ರೆ. ನೋಡಿ, ಇದು ಈ ಥರ ಚಿಮ್ನಿ ಹಾಕ್ಸಿದ್ದೀವಿ. ದೆನ್ ಫೈನಲಿ ಇಟ್ ಕಮ್ಸ್ ಹಿಯರ್. ಆ್ಯಂಡ್ ಆಮೇಲೆ ಗೈಸ್, ಇದ್ರ ಬಗ್ಗೆ ಹೇಳಿರಲಿಲ್ಲವಲ್ಲ ನಿಮಗೆ, ಇಲ್ಲಿ ಓಪನ್ ಬಿಟ್ಟಿದ್ದೀವಿ ಗೈಸ್, ಯಾಕಂದರೆ ಫುಲ್ಲು ಕ್ಲಿಯರ್ ಮನೆ ಎಲ್ಲ ಕಾಣಿಸುತ್ತೆ ನೋಡಿ ಕೆಳಗಡೆಯಿಂದ. ಇದು ಗ್ಲಾಸ್ ಹಾಕ್ಸಿದ್ದೀವಿ ಇಲ್ಲಿ. ಇದ್ರ ಕೆಳಗಡೆ ಒಂದು ಸ್ಟೀಲ್ದೇನೋ ಇದೆ, ಸ್ಟೀಲ್ ಬಾರ್ಸ್ ಏನೋ ಇದೆ ಅಷ್ಟೇ. ಅಲ್ಲಿ ಮಿಕ್ಕರೆ ಟ್ಯಾಂಕಿ ಗಿಂಕಿ ಎಲ್ಲ ಹಾಕ್ಸ್ಕೊಬೋದು. ಇಲ್ಲಿ ಸೋಲಾರ್ದು ಏನಾದ್ರು ಹಾಕ್ಸ್ಕೊಬೋದು. ಇಲ್ಲೊಂದು ಗೇಟ್ ಇದೆ, ಇದೊಂದು ಬಾಲ್ಕನಿ ಥರ. ಅಲ್ಲಿ ಹೋಗಿ ಭಯ ಗೈಸ್ ನನಗೆ, ಸೊ ಹೋಗಲ್ಲ ಅಲ್ಲಿ, ಇಲ್ಲಿಂದನೇ ನೋಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಪ್ಯಾಟರ್ನ್ ಚೆನ್ನಾಗಿದೆ ಗೈಸ್, ನೋಡಿ ಈ ಥರ ಮಾಡಿಸಿದ್ದೀವಿ. ಆಮೇಲೆ ಇದೇನಕ್ಕೆ ಗೊತ್ತಿಲ್ಲ ಗೈಸ್, ಈ ಥರ ಒಂದು ಬಟ್ಟೆ ಒಣಗಾಕೋಕೆ ಏನಾದ್ರು ಬೇಕು ಮೋಸ್ಟ್ಲಿ, ಅಷ್ಟೇ ಗೈಸ್. ಇದಾಗಿತ್ತು ನಮ್ಮ ನ್ಯೂ ಹೋಮ್ ಟೂರ್. ಸೊ ಗೈಸ್, ಲಾಸ್ಟ್ ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಈಗ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಗೈಸ್. ನೋಡ್ತೀರಾ ಗೈಸ್ ಅಲ್ವಾ ಗೈಸ್, ನೀವು ನೋಡ್ತೀರಾ, ಒಳ್ಳೆ ವ್ಯೂಸು ಬರುತ್ತೆ, ಒಳ್ಳೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬರುತ್ತೆ ಗೈಸ್. ಹಂಗೆ ನೋಡಿರ್ತೀರಲ್ವಾ, ಜಸ್ಟ್ ಆ ಸಬ್ಸ್ಕ್ರೈಬ್ ಬಟನ್ ಒಂದು ಒತ್ಬಿಡಿ ಗೈಸ್, ನಮಗೂ ಮೋಟಿವೇಟ್ ಆಗುತ್ತೆ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಇದೇ ಥರ ಮತ್ತೆ ವ್ಲಾಗ್ಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಗೈಸ್. ಸೊ ಪ್ಲೀಸ್ ನಮಗೂ ಮೋಟಿವೇಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಬಾಯ್ ಗೈಸ್. ಹಾಯ್ ಮಾಡಿ, ವ್ಲಾಗಲ್ಲಿ ಬರ್ತೀರಾ ನಾಳೆ. ಸಬ್ಸ್ಕ್ರೈಬ್ ಅಲ್ಲ ಗೈಸ್, ಇವ್ರಿಗೆ ಹೇಳೋಕ್ಕೆ ಬರ್ತಿಲ್ಲ. ಆದರೂ ಇವನು ನಮ್ಮ ಚಿಕ್ಕ ಮಗ, ಹಾಗೆ ಇವನು ನಮ್ಮ ಮಾಮನ ಮಗ. ಇವನ ಹೆಸರು ದಕ್ಷಿತ್ ಅಂತ, ಇವನು ಚಿರಾಗ್ ಅಂತ ಗೈಸ್. ನಮ್ಮ ಮತ್ತೆ ಮೇಲಿದ್ದಾರಂತೆ, ಬನ್ನಿ ಅಂತ ಕರೀತವ್ರೆ. ಇದು ಗೈಸ್, ಮನೆ ಒಳಗಡೆ ಇನ್ನೊಂದು ಮನೆ ಕಟ್ತವ್ರೆ ಇವ್ರಿಬ್ರು. ಚಿರಾಗ್, ಯಾರ ಮನೆ ಕಟ್ತಾ ಇದೆಯಾ ಚಿರಾಗ್ ನೀನು? ನಿಮ್ಮ ಮನೆ ಹೆಸರೇನು? ಲೋ ಚಿರು, ಸಿದ್ಲಿಂಗ್ಪುರ ಅಂತ ಗೈಸ್ ಮನೆ ಹೆಸರು. ವ್ಲಾಗ್ ಮಾಡ್ತೀರಿ, ಸಾಕು ಅಂತ ನಮ್ದು ಗಾಯ್ಸ್. ಸರಿಯಾಗಿ ಬೀಳ್ತಾಯಿದೆ ಇವಾಗ, ಇದು ನೋಡಿರಲಿಲ್ಲ, ಇದ್ರ ಮೇಲೆ ಕಾಲಿಕ್ಬಿಟ್ಟೆ. ಸೊ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ವ್ಯೂಸ್ ಮಾತ್ರ ಬರುತ್ತೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ವ್ಯೂಸ್ ಮಾತ್ರ 100-200 ಎಲ್ಲ ಹೋಗುತ್ತೆ, ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಮೊನ್ನೆ ಗೈಸ್ ಒಂದು ದಿವಾಲಿ ವೀಡಿಯೋ ಹಾಕಿದ್ದೆ, ಅದು ಮಾತ್ರ 1.4K ವ್ಯೂಸ್ ಹೋಯಿತು. ಅದಕ್ಕೆ ಥ್ಯಾಂಕ್ಸ್ ಗೈಸ್. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋನ ಇಲ್ಲಿಂದನೇ ಎಂಡ್ ಮಾಡೋಕ್ಕೆ ಇಲ್ಲಿಂದನೇ ಹೇಳೋಕ್ಕೂ ಬರ್ತಿಲ್ಲ ಗೈಸ್ ನನಗೆ. ಇಲ್ಲಿ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿಬಿಡಿ ಗೈಸ್. ಓಕೆ, ಬಾಯ್.